ಬಂದ್ರು ನೋಡಿ. ಏನಪ್ಪ ದೊಡ್ಡ ಮನುಷ್ಯ, ನಿನ್ಗೆ ಆಚೆ ಕಡೆ ಒಳ್ಳೆ ಹೆಸರಿದೆ ಅಂತ ನಿನ್ನ ನಂಬ್ಕೊಂಡು ನಾವು ದುಡ್ಡು ಹಾಕಿದ್ರೆ ನಮ್ಗೆ ಮೋಸ ಮಾಡ್ತೀಯಾ? ಕಷ್ಟಪಟ್ಟು ದುಡ್ದಿರೋ ದುಡ್ಡಪ್ಪ ಅದು, ನಮ್ಗೆ ಮೋಸ ಮಾಡಿದ್ರೆ ನಿನ್ಗೆ ಒಳ್ಳೇದಾಗತ್ತಾ? ನಿಮ್ಮಿಬ್ರು ಅಣ್ಣ ತಮ್ಮರ ಜಗಳ ನಡುವೆ ನಮ್ಮನ್ನೇ ಯಾಕ್ರೆ ಹಾಳು ಮಾಡ್ತಾ ಇದೀರಾ? ಆ ಲೋಗ ನಿಮ್ದೇ ಅಲ್ವಂತೆ, ಅದು ಇದು ಅಂತ ಏನೇನೋ ಹೇಳ್ತಾವ್ರೆ. ಅವೆಲ್ಲ ಗೊತ್ತಿಲ್ಲ ಸರ್, ನಮ್ ದುಡ್ಡು ನಮಗ್ ಬೇಕಷ್ಟೇ. ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಿಮ್ ಕನ್ಸರ್ನ್ ನನ್ಗೆ ಅರ್ಥ ಆಗುತ್ತೆ. ನೀವ್ ಯಾರು ಭಯ ಪಡೋ ಅಗತ್ಯ ಇಲ್ಲ. ನಿಮ್ ದುಡ್ಡು ಎಲ್ಲೂ ಹೋಗಲ್ಲ, ನನ್ನ ಹತ್ರ ಸೇಫ್ ಆಗಿರುತ್ತೆ. ನೋಡಿ, ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ನನ್ನ ಮೇಲೆ, ನಮ್ಮ ಕಂಪನಿ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ ದುಡ್ಡು ನಾನು ಯಾವಾಗ ಬೇಕಾದ್ರೂ ವಾಪಸ್ ಕೊಡ್ತೀನಿ. ನಾನು ಎಲ್ಲೂ ಹೋಗಲ್ಲ, ಇದೇ ಕಂಪ್ನಿನ ನಡೆಸ್ತೀನಿ, ನಾನು ಇಲ್ಲೇ ಇರ್ತೀನಿ, ಭಯ ಪಡಬೇಡಿ. ಇವಾಗ ಹಂಗ ಹೇಳ್ತೀರಾ, ಆಮೇಲೆ ದುಡ್ಡು ಎತ್ಕೊಂಡು ಹೋದ್ಮೇಲೆ ಕೋರ್ಟ್ ಕಚೇರಿ ಅಂತ ಅಲಿಯಾಕಾಗುತ್ತೇನ್ರಿ? ಅವೆಲ್ಲ ಗೊತ್ತಿಲ್ಲ ರೀ, ನಮ್ ದುಡ್ಡು ನಮ್ಗೆ ಬೇಕಷ್ಟೇ. ಏನಂತಾರ್ರಿ? ಹೌದು. ಬೇಕೇ ಬೇಕು, ಬೇಕೇ ಬೇಕು. ಒಂದ್ ನಿಮಿಷ ಒಳಗಡೆ ಬಾಪ. ಸರ್, ಏನ್ ನಿನ್ ಹೆಸರು? ಸರ್ ಮೌನೇಶ್ ಅಂತ ಸರ್. ಮೌನೇಶ್. ಎಷ್ಟು ಇನ್ವೆಸ್ಟ್ ಮಾಡಿದಿರಪ್ಪ? ಐಡಿ ನಂಬರು? ಸರ್ ಅದು ಗೊತ್ತಿಲ್ಲದೆ ಏನೋ ತಪ್ಪಾಗೋಗಿದೆ ಸರ್. ಯಾಕೆ ಬಂದಿದ್ದೀರಿ ಈಗ? ಗಲಾಟೆ ಮಾಡಕ್ಕೆ ಅಂತಾನೆ ಬಂದಿದ್ಯಾ? ಹಾ? ಸರ್ ಫಸ್ಟ್ ಪೊಲೀಸಿಗೆ ಫೋನ್ ಮಾಡಿ ಅರೆಸ್ಟ್ ಮಾಡಿ. ಸರ್, ನೋಡಿದ್ರ, ಯಾರೋ ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿಸ್ತಾ ಇದ್ದಾರೆ. ನಿಮ್ಮನ್ನ ನನ್ನ ವಿರುದ್ಧ ಎತ್ತು ಕಟ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಏನೋ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ನಮ್ಮ ಮೇಲೆ ಅಪನಂಬಿಕೆ ಹುಟ್ಟಿಸ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ₹1 ನನ್ನ ಹತ್ರ ಸೇಫ್ ಆಗಿರುತ್ತೆ. ದಯವಿಟ್ಟು ಯಾರೋ ಹೇಳಿದ್ರು ಅಂತೆಲ್ಲ ನಂಬೇಡಿ, ಅರ್ಥ ಮಾಡ್ಕೊಳ್ಳಿ. ಸಾರಿ ಸರ್, ಯಾರ್ಯಾರ ಮಾತ ಕೇಳ್ಕೊಂಡು ನಮ್ಮಿಂದ ತಪ್ಪಾಗಿದೆ, ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ಯಾರ್ಯಾರ ಮಾತುಗೂ ಸೊಪ್ಪು ಹಾಕ್ಬೇಡಿ ಸರ್. ಧೈರ್ಯವಾಗಿರಿ, ನಾನು ಇದ್ದೀನಿ. ಸರಿ ಸರ್, ಬನ್ರಿ. ಸರ್, ಏನ್ ಸರ್ ಇದು ಸಮಸ್ಯೆ? ಇಷ್ಟು ದಿನ ನಿಮ್ ಕಂಪನಿ ಮೇಲೆ ಯಾವ ತರ ಕಂಪ್ಲೇಂಟ್ಸು ಇರ್ಲಿಲ್ಲ, ಆದ್ರೆ ಇವಾಗ ನೋಡಿದ್ರೆ ಇಷ್ಟು ದೊಡ್ಡ ಗಲಾಟೆ ಆಗ್ತಿದೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ದಿವಾನ್ ಅನ್ನೋದು ನಮ್ಮ ವಂಶದ ಹೆಸರು. ಆ್ಯಂಡ್ ದಿವಾನ್ ಗ್ರೂಪ್ ಆಫ್ ಕಂಪನೀಸ್ಗೆ ನಾನು ಓನರ್ ಆಗಿದ್ದೆ. ಈಗ ಆ ಯಾವ ಕಂಪ್ನಿಗಳು ನಾನು ನಡೆಸ್ತಿಲ್ಲ, ಬಟ್ ನಾನು ಅದೇ ಲೋಗೋ, ಅದೇ ಟ್ರೇಡ್ ಮಾರ್ಕ್ನ ಬಳಸಿ ಹೊಸ ಒಂದು ಕಂಪ್ನಿ ಶುರು ಮಾಡಿದ್ದೀನಿ. ಹಾಗಾಗಿ ಈ ಲೋಗೋ, ಟ್ರೇಡ್ ಮಾರ್ಕ್ ಇರ್ಬೋದು, ಕಾಪಿ ರೈಟ್ಸ್ ಇರ್ಬೋದು, ಇದ್ರ ಮಧ್ಯೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಜನರಲ್ಲಿ ಭಯ ಹುಟ್ಟಿಸಿದ್ದಾರೆ. ಹಾಗಾಗಿ ಜನಕ್ಕೆ ಏನೋ ಆತಂಕ ಆಗಿದೆ, ನಮ್ಮ ದುಡ್ಡು ಪೋಲ್ ಆಗ್ತಾ ಇದೆ ಅಂತ. ಹಾಗಾಗಿ ಬಂದು ಗಲಾಟೆ ಮಾಡಿದ್ದಾರೆ ಅಷ್ಟೇ. ನಾನು ನನ್ನ ಲೀಗಲ್ ಟೀಮ್ ಜೊತೆ ಮಾತಾಡಿ ಕೆಲವನ್ನು ಬಗೆಹರಿಸ್ತೀನಿ. ಸರ್, ಈ ಕಂಪನಿ ಲೋಗೋ ನಿಮಗ್ ಸೇರ್ಬೇಕಾಗಿದ್ದಲ್ಲ, ನನಗೆ ಸೇರ್ಬೇಕಾಗಿರೋದು ಅಂತ ನಿಮ್ ತಮ್ಮ ಆಲ್ರೆಡಿ ಹೇಳ್ಕೊಂಡ್ ಬರ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಹೊರಗಡೆಲ್ಲ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ದುಡ್ಡು ಹಾಕಿರೋ ಜನಗಳ ಪರಿಸ್ಥಿತಿ ಏನು? ನೋಡಿ, ಇದು ನಮ್ಮ ಫ್ಯಾಮಿಲಿ ಮ್ಯಾಟ್ರು. ಒಳಗಡೆ ಏನಾಗ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನೆಲ್ಲನೂ ಸಾಲ್ವ್ ಮಾಡ್ತೀನಿ. ಬಟ್ ನಾನು ಜನಗಳಿಗೆ ಹೇಳೋದು ಇಷ್ಟೇ, ದಯವಿಟ್ಟು ಯಾರೂ ಪ್ಯಾನಿಕ್ ಆಗಬೇಡಿ. ಯಾರ ದುಡ್ಡಿಗೂ ಮೋಸ ಆಗಲ್ಲ. ಅವ್ರ ಎಲ್ಲ ಇನ್ವೆಸ್ಟ್ಮೆಂಟ್ಗೂ ನಾನು ಗ್ಯಾರಂಟಿ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಕಂಪ್ನಿ ಬಗ್ಗೆ ಕೆಟ್ಟದಾಗ ಮಾತಾಡೋದಿರ್ಬೋದು ಅಥವಾ ಬೇರೆ ಯಾವುದೇ ಊಹಾಪೋಹಗಳಿರ್ಬೋದು, ದಯವಿಟ್ಟು ನೀವು ಹಂಚಕ್ಕೆ ಹೋಗಬೇಡಿ. ಯಾಕೆಂದರೆ ಕಂಪ್ನಿ ಕೆಲಸದಿಂದ ನಡೆಯುತ್ತೆ. ಇದರಿಂದ 100 ಜನರ ಕನಸು, ಪರಿಶ್ರಮ ಇರುತ್ತೆ. ಒಂದು ಅಪನಂಬಿಕೆ ಸಾಕು, ಎಲ್ಲವೂ ಮುಳುಗೋಗುತ್ತೆ. ನನಗೆ ಒಂದು 2 days ಟೈಮ್ ಕೊಡಿ, ನಿಮ್ಗೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆನಂದ, ನನ್ನಿಂದ ನಿನಗೆ ಅವಮಾನ ಆಗೋ ಥರ ಆಯಿತು. ನನ್ನಿಂದ ನೀನು ಹೇಳ್ತಿದ್ಯಲ್ಲ, ಸಾರಿ ಕಣ. ಹೇಳಿ ಸಾರಿ. ಏನೋ ನೀನು ಸಾರಿಗಿರಿ ಅಂದ್ಕೊಂಡು ಇಷ್ಟು ಕೂತ್ರಲ್ಲಿ ನಿಂದೇನು ತಪ್ಪಿದೆ? ಬಿಟ್ಟಾಗ ನೀನು ಆ ಥರ ಎಲ್ಲ ಸಾರಿ ಕೇಳಬೇಡಪ್ಪ, ನನಗೆ ಒಂಥರ ಬೇಜಾರಾಗುತ್ತೆ. ಅಲ್ಲ ಕಣೋ, ನಾವು ಇಷ್ಟಕ್ಕೂ ಬದುಕ್ತಿರೋದೇ ಜನಗಳ ಮಧ್ಯೆ. ಥರ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ಸ್ ಆಗ್ತಾನೆ ಇರುತ್ತೆ. ಏನೋ ಸಂದರ್ಭ ಹೀಗಾಯಿತು ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕಷ್ಟೆ.
ಆಮೇಲೆ ಅವನು ಯಾರೋ ನನ್ನ ಮೇಲೆ ಕೈ ಮಾಡ್ದ ಅಂತ ನನ್ನ ಯೋಗ್ಯತೆ ಏನು ಕಮ್ಮಿ ಆಯ್ತೇನೋ, ಅವನ ಯೋಗ್ಯತೆ ಏನು ಅಂತ ತೋರಿಸ್ಕೊಂಡಿದ್ದಾನೆ ಅಷ್ಟೇ. ಬಿಟ್ಟಾಕ ಗೆಳೆಯ, ಈ ಆನಂದ ಆನಂದವಾಗಿದ್ದಾನೆ, ನೀನು ಆರಾಮಾಗಿರು, ಟೇಕ್ ಇಟ್ ಈಸಿ. ಆದರೂ ಗೌತಮರೇ, ನನಗಿದು ಯಾವುದೂ ಸರಿ ಕಾಣ್ತಿಲ್ಲ. ಎಲ್ಲನೂ ಮಿತಿ ಮೀರಿ ಹೋಗ್ತಿದೆ. ಜಯದೇವ್ ಅವರು ಪ್ರೆಸ್ ಮೀಟ್ ಮಾಡಿ ಎಲ್ಲನೂ ಪಬ್ಲಿಕ್ ಮಾಡಿಬಿಟ್ಟಿದ್ದಾರೆ. ಅಲ್ಲ, ಅವ್ರು ಅಷ್ಟೆಲ್ಲ ಮಾಡಿದ್ರು ನೀವು ಯಾಕೆ ಏನೂ ಹೇಳದೇ ಇದ್ದೀರಾ? ನೀವು ಯಾಕೆ ಅದ್ರ ವಿರುದ್ಧವಾಗಿ ಮಾತಾಡ್ತಿಲ್ಲ? ಇಷ್ಟೊಂದು ಸಹನೆ ಬೇಕಾ? ವಿತೌಟ್ ಪ್ರೂಫ್ ಏನು ಮಾತಾಡಿದ್ರು ವೇಸ್ಟ್ ಭೂಮಿಕಾ. ಜನ ಮಿಸ್ಲೀಡ್ ಆಗಿದ್ದಾರೆ, ಅವರು ಆತಂಕದಲ್ಲಿದ್ದಾರೆ. ಇಂಥ ಟೈಮ್ನಲ್ಲಿ ನಾನು ಅವ್ರಿಗೆ ಲೀಗಲ್ ಟರ್ಮ್ಸ್ ಆಗಲಿ ಟೆಕ್ನಿಕಲ್ ಟರ್ಮ್ಸ್ ಆಗಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಹಾಗಾಗಿ ಏನು ಮಾತಾಡಿದ್ರು ವೇಸ್ಟ್ ಅಂತ ಸುಮ್ಮನೆ. ನನ್ನ ಲೀಗಲ್ ಟೀಮ್ ಬರ್ತಾ ಇದೆ, ನೋಡೋಣ, ಅವ್ರ ಹತ್ರ ಕೂತು ಮಾತಾಡ್ತೀನಿ. ಇದು ಗೆಳೆಯ, ನಮ್ಮ ಲೋಗೋಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ನಿನ್ನ ಹತ್ರ ಇದೆಯಾ? ಇಲ್ಲ ಕಣ, ಎಲ್ಲ ಡಾಕ್ಯುಮೆಂಟ್ಸು ಆ ಮನೆಯಲ್ಲೇ ಇರಬೇಕು. ಇಂಥದ್ದೊಂದು ದಿನ ಬರುತ್ತೆ ಅಂತ ಯಾರು ಗೊತ್ತಿತ್ತೋ? ಗೊತ್ತಿದ್ದಿದ್ರೆ ತಂದು ನನ್ನ ಹತ್ರನೇ ಇಟ್ಕೋತಾ ಇದ್ದೆ. ಅದು ಅಪ್ಪ ಭಾಳ ಚಿಕ್ಕ ವಯಸ್ಸಲ್ಲಿ ಮಾಡಿಸಿದ್ದು. ಅದೇನು ನನ್ನ ಹೆಸ್ರಿಗೆ ಮಾಡಿಸಿದಾರ ಅಥವಾ ಕಂಪ್ನಿ ಹೆಸ್ರಿಗೆ ಮಾಡಿಸಿದಾರಾ ಏನು ಗೊತ್ತಿಲ್ಲ, ಯಾವುದೂ ಕ್ಲಾರಿಟಿ ಇಲ್ಲ ಕಣ. ಬಟ್ ನಾನು ಇದನ್ನು ಲೀಗಲಾಗಿ ಫೈಟ್ ಮಾಡೇ ಮಾಡ್ತೀನಿ. ಅವನಿಗೆ ದಿವಾನ್ ಗ್ರೂಪ್ ಆಫ್ ಕಂಪ್ನಿ ಮೇಲೆ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ. ಇದು ಪೇಪರ್ ಮೇಲಿನ ಸಂಬಂಧ ಅಲ್ಲ, ರಕ್ತ ಸಂಬಂಧ. ನನಗೆ ಗೊತ್ತಮ್ಮ, ಇದೆಲ್ಲ ಸುಮ್ಮನೆ ಅಂತೂ ಆಗಿರೋದಲ್ಲ. ಯಾರೋ ಬೇಕು ಅಂತಾನೆ ಜನರನ್ನು ಕಳಿಸಿ ಇವ್ರ ವಿರುದ್ಧ ಚೂ ಬಿಟ್ಟಿದ್ದಾರೆ. ಮರೆಯಲ್ಲಿ ನಿಂತ್ಕೊಂಡು ಆಟ ಆಡ್ತಿದ್ದಾರೆ. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ಇಲ್ಲಾಂದ್ರೆ ಇಷ್ಟೆಲ್ಲ ದಿಢೀರಂತ ಆಗೋದಕ್ಕೆ ಹೇಗೆ ಸಾಧ್ಯ? ಇದ್ರ ಹಿಂದೆ ಯಾರೋ ಇದ್ದಾರೆ, ಯಾರ್ದೋ ಕುಮ್ಮಕ್ಕಿದೆ, ಅದಂತೂ ಸತ್ಯ. ಇನ್ಯಾರಮ್ಮ ಇರಕ್ ಸಾಧ್ಯ? ಇದಾನಲ್ಲ ಅವನು ಜಯದೇವ್, ಅವಂದೇ ಇದೆಲ್ಲ ಕೆಲಸ. ಗೌತಮ್ಗೆ ಆನಂದ್ಗೆ ಜಗತ್ತಲ್ಲೇ ಇರೋ ಶತ್ರು ಅಂದ್ರೆ ಅವನೊಬ್ನೇ ತಾನೆ. ಹೌದು, ಅವನ ವರ್ಷನೇ ಹಾಗೆ, ನೇರವಾಗಿ ಏನೂ ಮಾಡಲ್ಲ. ಹಿಂದೆಯಿಂದ ಜನರನ್ನು ಬಿಟ್ಟು ಆಟ ಆಡ್ತಾನೆ, ತನಗೆ ಬೇಕಾಗಿರೋದನ್ನ ಸಾಧಿಸ್ಕೊತಾನೆ. ಅಲ್ಲಮ್ಮ, ಒಂದು ವ್ಯಕ್ತಿಗೆ ಇಷ್ಟೊಂದು ಅಸೂಯೆ ದ್ವೇಷ ಹೇಗಮ್ಮ ಇರೋದಕ್ಕೆ ಸಾಧ್ಯ? ಒಬ್ರಿಗೆ ಯಾರಿಗಾದ್ರೂ ತೊಂದರೆ ಆಗ್ತಿದೆ ಅಂದರೆ ಅವನಿಗಷ್ಟು ಸಂತೋಷ. ಅವನ ಮನಸ್ಸಿನೆಷ್ಟು ಕೆಟ್ಟದಾಗಿರ್ಬೇಡ. ದ್ವೇಷ ಅನ್ನೋದು ಕಾಡ್ಗೆ ಚಿಂತರ, ಅದಕ್ಕೆ ಸುಡೋದೊಂದೇ ಗೊತ್ತು. ದಾರಿಗೆ ಅಡ್ಡ ಬಂದವ್ರನ್ನೆಲ್ಲ ಸುಟ್ಟು ಹಾಕುತ್ತೆ. ಆದರೆ ಅವನಿಗೆ ಗೊತ್ತಿಲ್ಲ ಅದು ಒಂದಲ್ಲ ಒಂದಿನ ಅವನನ್ನೇ ಸುಟ್ಟು ಹಾಕುತ್ತೆ ಅಂತ.